ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬೇಕು ಅಂದ್ಕೊಂಡಿರೋರಿಗೆ ಮತ್ತು ಹೊಸ ರೇಷನ್ ಮಾಡಿಸ್ಕೋಬೇಕು ಅಂದ್ಕೊಂಡಿರೋರಿಗೆ ಒಂದು ಗುಡ್ ನ್ಯೂಸ್. ಸರ್ಕಾರದಿಂದ ಇವತ್ತು ಮತ್ತು ನಾಳೆ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಮತ್ತು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಏನೇ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕಂಪ್ಲೀಟ್ ಮಾಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟು ಮಿಸ್ ಆಗಬಹುದು. ಮತ್ತು ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ರೇಷನ್ ಕಾರ್ಡ್ನ ಎಲ್ಲಿ ಅಪ್ಲೈ ಮಾಡಬೇಕು, ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲಿ ಹೋಗಬೇಕು ಅಂದರೆ ಮೊದಲನೇದಾಗಿ ನೀವು ಕರ್ನಾಟಕವನ್ನು, ಬೆಂಗಳೂರನ್ನು, ಗ್ರಾಮವನ್ನು ಅಥವಾ CSC ಸೆಂಟರ್ಗಳಲ್ಲಿ ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಅಥವಾ ಹಳೆ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೋಬಹುದು. ನೇಮ್ ಡಿಲೀಟ್ ಮಾಡಿಸೋದಾಗಿರ್ಬೋದು, ಆ್ಯಡ್ ಮಾಡಿಸೋದಾಗಿರ್ಬೋದು, ಯಜಮಾನಿ ಹೆಸರು ಚೇಂಜ್ ಮಾಡಿಸ್ಕೊಳ್ಳೋದು, ಈ ರೀತಿಯಾಗಿ ಎಲ್ಲ ಸರ್ವಿಸ್ಗೆ ಅಲ್ಲಿ ಹೋಗಬೇಕು. ಇನ್ನು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿದ್ದರೆ ಅವ್ರಿಗೆ ಬರ್ತ್ ಸರ್ಟಿಫಿಕೇಟು ಬೇಕಾಗುತ್ತೆ. ಇದಿಷ್ಟು ನೀವು ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಇನ್ನು ಹೊಸ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಟೈಮ್ ಇರುತ್ತೆ. ಈ ಟೈಮಲ್ಲಿ ನೀವು ಹತ್ತಿರದ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು ಅಥವಾ CSC ಸೆಂಟರ್ಗಳಿಗೆ ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಮತ್ತು ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಈಗಾಗಲೇ ತಿಳಿಸಿದ್ದೀನಿ. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗಿ, ಮೊಬೈಲ್ ನಂಬರ್ ತೊಗೊಂಡು ಹೋಗಿ, OTP ಬರುತ್ತೆ, ಇದಾಗುತ್ತೆ. ಇಷ್ಟು ಹೊಸ ರೇಷನ್ ಕಾರ್ಡ್ಗೆ. ಇನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಮೊದಲನೇ ಸರ್ವರಲ್ಲಿ ಬರುವಂತಹ ಜಿಲ್ಲೆಗಳು ಇವು: ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಬರುತ್ತೆ. ಇದರಲ್ಲಿ ತಿದ್ದುಪಡಿನ ಮಾಡಿಸ್ಕೋಬಹುದು. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ. ಇದರಲ್ಲಿ ನೀವು ಹೊಸ ನೇಮ್ನ ಸೇರಿಸ್ಕೊಳ್ಳೋದು, ಆ್ಯಡ್ ಮಾಡಿಸ್ಕೊಳ್ಳೋದು, ಡಿಲೀಟ್ ಮಾಡಿಸೋದು, ಇದನ್ನು ಮಾಡಿಸ್ಕೋಬಹುದು. ಇನ್ನು ಎರಡನೇ ಸರ್ವರಲ್ಲಿ ಯಾವ್ಯಾವ ಡಿಸ್ಟಿಕ್ ಬರುತ್ತೆ ಅಂತ ನೋಡೋದಾದರೆ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ, ಈ ಎಲ್ಲ ಡಿಸ್ಟಿಕ್ನವರು ನೀವು ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಳೋದಿದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆ ಒಳಗಡೆ ನೀವು ಈ ಕೆಲಸನ ಮಾಡಿಸ್ಕೋಬೇಕಾಗತ್ತೆ. ಇನ್ನು ಮೂರನೇ ಸರ್ವರಲ್ಲಿ ಯಾವ್ದು ಬರುತ್ತೆ ಅಂದರೆ ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಗುಲ್ಬರ್ಗ, ಕೋಲಾರ, ಕೊಪ್ಪಳ, ರಾಯಚೂರು, ದಾವಣಗೆರೆ, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ ಮತ್ತು ವಿಜಯನಗರ, ಈ ಡಿಸ್ಟಿಕ್ ಅವರು ನೀವು ಸಂಜೆ 4ರಿಂದ 6 ಗಂಟೆ ಒಳಗಡೆ ಹೋಗಿ ಇಲ್ಲಿ ನೀವು ನಿಮ್ಮ ತಿದ್ದುಪಡಿನ ಮಾಡಿಸ್ಕೋಬಹುದಾಗಿದೆ. ಇನ್ನು ಸರ್ವರ್ ಇದೆಯೋ ಇಲ್ವೋ ಅಂತ ನೀವು ಪಬ್ಲಿಕ್ ಲಾಗಿನಲ್ಲೇ ಚೆಕ್ ಮಾಡ್ಕೋಬಹುದು. ನಾನು ಅದನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಜಾಯಿನ್ ಆಗಿ ಮತ್ತು ಲಿಂಕ್ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಆಗ ಓಪನ್ ಇದೆಯೋ ಇಲ್ವೋ ಅನ್ನೋದನ್ನ ಸುಲಭವಾಗಿ ತಿಳ್ಕೊಬಹುದು. ಪಬ್ಲಿಕ್ ಲಾಗಿನಲ್ಲಿ ಲಾಗಿನ್ ಆಗಿ ಓಪನ್ ಇದ್ದರೆ ಮಾತ್ರ ಹತ್ತಿರದ ಸೆಂಟರ್ಗಳಿಗೆ ಹೋಗಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಇದು ಸರ್ಕಾರ ಏನು ಹೇಳಿತ್ತು ಬಿಡ್ತೀವಿ ಅಂತ ಬಿಟ್ಟಿದ್ದಾರೆ, ಆದರೆ ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಬಿಟ್ಟಿದ್ದಾರೆ. ಕೇವಲ 2 ದಿನಗಳ ಮಾತ್ರ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ತಿದ್ದುಪಡಿನ ಮಾಡ್ಕೋಬಹುದು. ಜಾಸ್ತಿ ದಿನದವರೆಗೂ ಇದು ಇರೋದಿಲ್ಲ. ನೋಡಿ, ಇವತ್ತು ಏನಿದೆ ಟೈಮಿಂಗ್ಸು, ನಾಳೆ ಕೂಡ ಇದೇ ಟೈಮಿಂಗ್ಸ್ ಇರುತ್ತೆ. ನಾಳೆ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಮತ್ತು ಪಬ್ಲಿಕ್ ಲಾಗಿನಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ, ಜೊತೆಗೆ ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ. ನಿಮಗೇನಾದರೂ ಲಿಂಕ್ ಓಪನ್ ಮಾಡಿದಾಗ ಈ ರೀತಿ ಬಂತು ಅಂದರೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ ಅಂದರೆ ಲಾಗಿನ್ ಓಪನ್ ಇಲ್ಲ ಅಂತ ಅರ್ಥ. ನಿಮಗೆ ಓಪನ್ ಆಗ್ತಿದೆ ಅಂದರೆ ನೀವು ಹೋಗಿ ಅಪ್ಲೈ ಮಾಡ್ಕೋಬಹುದು. ಇದಿಷ್ಟು ರೇಷನ್ ಕಾರ್ಡ್ ರಿಲೇಟೆಡ್ ಇನ್ಫಾರ್ಮೇಷನ್ನು. ಪಬ್ಲಿಕ್ ಲಾಗಿನಲ್ಲಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ವಿಡಿಯೋ ಕೂಡ ಹಾಕ್ತೀನಿ, ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೀಸನ್ ಲಾಗಿನ್ ಆಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೋಡಿ, ಲಿಂಕ್ ಓಪನ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ಇದೆ. ಅದರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಆಪ್ಷನ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಓಪನ್ ಆಗುತ್ತೆ. ನಂದು ಸ್ವಲ್ಪ ಸರ್ವರ್ ಇಶ್ಯೂ ಇದೆ, ಅಂದರೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಲೇಟ್ ತಗೊಳುತ್ತೆ. ಹೊಸ ಪಡಿತರ ಚೀಟಿಗಾಗಿ ಆನ್ಲೈನ್ ಅರ್ಜಿ ಅಂತ ಇದೆ. ಇದರಲ್ಲಿ ಹೊಸ ಪಡಿತರ ಚೀಟಿ ಅಥವಾ ನೀವು ಇದಕ್ಕಿಂತ ಮುಂಚೆ ಸೇವ್ ಮಾಡಿದರೆ ಡ್ರಾಫ್ಟಲ್ಲಿದ್ದರೆ ಅದು, ಮತ್ತು ಅರ್ಜಿಯನ್ನು ಹಿಂಪಡೆಯುವುದು ಅಂತ 3 ಆಪ್ಷನ್ ಇದೆ. ಹೊಸ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೀವು ಇದನ್ನು ಮೊಬೈಲ್ನಲ್ಲಿ ಅಥವಾ ನಿಮ್ಮ ಸೈಬರ್ಗಳಲ್ಲಿ ಅಪ್ಲೈ ಮಾಡೋದಕ್ಕಾಗಲ್ಲ. ಕರ್ನಾಟಕ 1, ಗ್ರಾಮ 1, ಬ್ಯಾಂಗ್ಳೂರ್ 1 ಈ ಥರ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಿಸ್ಕೋಬೇಕಾಗತ್ತೆ. ನಿಮಗೆ ನಿಯರ್ ಇರೋ ಕಡೆ ಬೇಗ ಹೋಗಿ ಅಪ್ಲಿಕೇಶನ್ ಹಾಕೊಳ್ಳಿ. ಜಾಸ್ತಿ ಟೈಮ್ ಓಪನ್ ಇರೋದಿಲ್ಲ. ಇದು ಎಷ್ಟು ಗಂಟೆಗೆ ಓಪನ್ ಆಯಿತು ಅನ್ನೋದನ್ನ ನಾನು ಅಬ್ಸರ್ವ್ ಮಾಡಿಲ್ಲ, ಸಾರಿ ಫಾರ್ ದಟ್. ಬಟ್ ಈಗ ಸದ್ಯಕ್ಕೆ ಓಪನ್ ಇದೆ. ನಿಮಗೆ ಹತ್ತಿರದಲ್ಲಿದ್ದರೆ ತಕ್ಷಣವೇ ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕಬೇಕು. ನೋಡಿ, ಅಲ್ಲಿ ಬಯೋಮೆಟ್ರಿಕ್ ಆಪ್ಷನ್ ಇರೋದ್ರಿಂದ ನಿಮ್ಮ ಸೈಬರ್ ಇತ್ತು ಅಂದರೆ ಅಥವಾ ಮೊಬೈಲು, ಲ್ಯಾಪ್ಟಾಪ್ಗಳಲ್ಲಿ ಹಾಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಗ್ರಾಮ 1 ಕರ್ನಾಟಕವನ್ನು ಭೇಟಿ ಮಾಡಿ ಅಲ್ಲಿ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನ ನಾನು ಈಗಾಗಲೇ ತಿಳಿಸಿದ್ದೀನಿ. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆ ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕೋಬಹುದು. ಇದಿಷ್ಟು ಹೊಸ ರೇಷನ್ ಕಾರ್ಡ್ ಸಂಬಂಧಪಟ್ಟಂತಹ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.